ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ತಮಗೆಲ್ಲ ಗೊತ್ತಿರುವ ಹಾಗೆ ತಮಿಳುನಾಡಿನ ಕರೂರಿನಲ್ಲಿ ಘೋರ ದುರಂತವೊಂದು ನಡೆದೋಯ್ತು. ನಟ ಕಮ್ ರಾಜಕಾರಣಿ ವಿಜಯ್ ದಳಪತಿ ಅವರನ್ನ ನೋಡೋದಕ್ಕೆ ಸೇರಿದಂಥ ಲಕ್ಷಾಂತರ ಸಂಖ್ಯೆಯ ಜನ ಯಾವ ರೀತಿಯ ಘಟನೆಗೆ ಸಾಕ್ಷಿಯಾದರು ಅನ್ನೋದು ಕೂಡ ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಈ ಮಧ್ಯೆ ಕಾಲ್ತುಳಿತ ಆದ ನಂತರ ರಾಜಕೀಯ ಕೆಸರರಚಾಟ ಜೋರಾಗಿ ನಡೀತಾ ಇದೆ. ಕಾಲ್ತುಳಿತದ ಹಿಂದೆ ರಾಜಕೀಯದ ಆರೋಪಗಳು ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ನಟ ಕಮ್ ರಾಜಕಾರಣಿ ವಿಜಯ್ ದಳಪತಿ ಇವರು ಟಿವಿಕೆ ಪಕ್ಷವನ್ನ ಹುಟ್ಟಿ ಹಾಕಿದ್ದಾರೆ. ತಮಿಳುನಾಡಿನಲ್ಲಿ 2026ಕ್ಕೆ ವಿಧಾನಸಭೆ ಚುನಾವಣೆಗಳು ಬರ್ತಾ ಇದೆ. ಚುನಾವಣೆ ಬರ್ತಾ ಇರುವ ಹಿನ್ನೆಲೆ ವಿಜಯ್ ದಳಪತಿ ಇಡೀ ತಮಿಳುನಾಡಿನಾದ್ಯಂತ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ತಮಿಳುನಾಡಿನ ಪ್ರತಿ ಜಿಲ್ಲೆಗಳಿಗೆ, ಊರುಗಳಿಗೆ ಭೇಟಿ ಕೊಡುವಂತಹ ಆ ಒಂದು ವೇಳಾಪಟ್ಟಿಯನ್ನೇ ರೆಡಿ ಮಾಡ್ಕೊಂಡಿದ್ದಾರೆ. ಬಹುಶಃ ತಾವು ಗಮನಿಸಿದ್ದೀರಿ ಅಂತ ಅನ್ಸುತ್ತೆ. ವಿಜಯ್ ಎಲ್ಲೆಲ್ಲಿ ಹೋಗ್ತಿದಾರೋ ಅಲ್ಲಲ್ಲಿ ಲಕ್ಷಾನುಗಟ್ಟಲೆ ಜನ ಸೇರ್ತಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಅವ್ರ ಬಗ್ಗೆ ಕ್ರೇಜ್ ಹೆಚ್ಚಾಗೋ ಅಥವಾ ಅವರ ಅಭಿಮಾನಿಗಳು, ಬೆಂಬಲಿಗರು, ಟಿವಿಕೆ ಪಕ್ಷದ ಕಾರ್ಯಕರ್ತರು, ಒಟ್ಟಿನಲ್ಲಿ ಜನ ಅಂತೂ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಸೇರ್ತಾರೆ. ಕರೂರಿನಲ್ಲೂ ಕೂಡ ಆಗಿದ್ದು ಅದೇ ವೀಕ್ಷಕರೇ. ಒಂದು 30,000 ಜನ ಸೇರ್ತಾರೆ ಅನ್ನೋಂಥ ಅಂದಾಜಿತ್ತು. 30,000 ಜನ ಸೇರ್ತಾರೆ ಅಂದರೆ ಒಂದು 500 ಪೊಲೀಸರು ಸಾಕು ಅನ್ನೋಂಥ ಲೆಕ್ಕಾಚಾರ ಇತ್ತು. 30,000 ಜನ ಅಲ್ಲ ವೀಕ್ಷಕರೇ, 2 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದು ಕರೂರಿನಲ್ಲಿ. ಕಾರಣ, ವಿಜಯನ ಹತ್ತಿರದಿಂದ ನೋಡಬೇಕು ಅಂತ ಹೇಳಿ ಸುತ್ತಮುತ್ತ ಹಳ್ಳಿಯಿಂದ, ಊರುಗಳಿಂದ ಜನ ಯಾವ ರೀತಿ ಬಂದರು ಅಂತಂದ್ರೆ ಇಡೀ ಕರೂರು ಸಿಟಿ ತುಂಬಿ ತುಳುಕ್ತು. ಯಾರು ನಿರೀಕ್ಷಣೆ ಮಾಡಿರ್ಲಿಕ್ಕಿಲ್ಲ, ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಪರಿಣಾಮ ಅಲ್ಲಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿತು. ಕಾಲ್ತುಳಿತದಲ್ಲಿ ಈವರೆಗೂ 40 ಜನ ದುರ್ಮರಣಕ್ಕೀಡಾದರು, ಹಲವರು ಗಾಯಗೊಂಡಿದ್ದಾರೆ, ಮಕ್ಕಳಾದಿಯಾಗಿ ಮೃತಪಟ್ಟಿದ್ದಾರೆ. ಇದೆಲ್ಲವೂ ಕೂಡ ತಮಗೆ ಗೊತ್ತಿರುವಂತಹ ವಿಷಯ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಸದ್ಯ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ನಿಮ್ಗೆ ಹೇಳ್ತೀನಿ ವೀಕ್ಷಕರೇ. ಈ ಕಾಲ್ತುಳಿತದ ಹಿಂದೆ ರಾಜಕೀಯದ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ಉದ್ದೇಶಪೂರ್ವಕವಾಗಿ ಇಂಥ ಘಟನೆ ಆಗಿದೆ, ಈ ರೀತಿಯ ಘಟನೆಯ ಹಿಂದೆ ಕೈವಾಡಗಳು ಕೆಲಸ ಮಾಡಿವೆ, ಈ ರೀತಿಯ ಚರ್ಚೆಗಳಿಗೆ ಆಗ್ತಾ ಇದೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ ವೀಕ್ಷಕರೇ. ಟಿವಿಕೆ ಪಕ್ಷದವರ ಆರೋಪ ಮಾಡ್ತಾ ಇರೋದೇನಂತಂದ್ರೆ ಡಿಎಂಕೆ ಪಾರ್ಟಿಯವರು ಈ ರೀತಿ ಕುಮ್ಮಕ್ಕಿನಿಂದ ಮಾಡಿಸಿದ್ದಾರೆ. ವಿಜಯ್ ಅವರ ಯಶಸ್ಸನ್ನ ಸಹಿಸಿಕೊಳ್ಳೋದಕ್ಕಾಗದೆ ಸ್ಟಾಲಿನ್ ಬಿಟ್ರೆ ವಿಜಯ್ ಸಿಎಂ ಆಗೋದು ತಮಿಳುನಾಡಿಗೆ, ನಮ್ಮ ಡಿಎಂಕೆ ಪಾರ್ಟಿ ಮೂಲೆ ಗುಂಪಾಗ್ಬಿಡುತ್ತೆ ಅನ್ನುವಂತಹ ಭಯ ಇವರನ್ನ ಕಾಡಿ ಈ ರೀತಿಯ ಕುತಂತ್ರ ಷಡ್ಯಂತ್ರಗಳನ್ನ ಮಾಡಿ ಅಮಾಯಕರು ಸಾಯೋದಕ್ಕೆ ಕಾರಣಕರ್ತರಾಗಿದ್ದಾರೆ ಡಿಎಂಕೆ ಪಾರ್ಟಿಯವರು ಅನ್ನುವಂಥ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಇದೇ ಟಿವಿಕೆ ಪಕ್ಷ. ಇದೇ ಟಿವಿಕೆ ಪಕ್ಷಕ್ಕೆ ಇದೇ ವಿಜಯ್ ದಳಪತಿ ಅಧ್ಯಕ್ಷ. ಸೊ ಈ ರೀತಿಯ ರಾಜಕೀಯ ಕೆಸರರಚಾಟ ಈಗ ಜೋರಾಗಿ ನಡೀತಾ ಇದೆ. ಡಿಎಂಕೆ, ಎಐಎಡಿಎಂಕೆ, ಟಿವಿಕೆ ಪಾರ್ಟಿ ಮತ್ತೆ ಇನ್ನುಳಿದ ತಮಿಳುನಾಡಿನ ಹಲವು ಸಂಘಟನೆಗಳು ಇವರೆಲ್ಲರೂ ಕೂಡ ಈಗ ರಾಜಕೀಯ ಕೆಸರರಚಾಟಕ್ಕೆ ಮುಂದಾಗಿದ್ದಾರೆ. ಈ ಘಟನೆ ಬಗ್ಗೆ ಮೊನ್ನೆ ಅಣ್ಣಾಮಲೈ ಅವರು ಮಾತಾಡ್ತಾ ಇದ್ರು. ಒಂದು ಯೋಗ್ಯವಾದಂಥ ವಿಚಾರವನ್ನು ಹೇಳಿದರು ವೀಕ್ಷಕರೇ ಅವರು. ಅದನ್ನ ಇಲ್ಲಿ ಮತ್ತೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಬ್ಬ ಫೇಮಸ್ ನಟ ಒಂದು ತಮಿಳುನಾಡಿನ ಯಾವುದೋ ಒಂದು ಭಾಗಕ್ಕೆ, ಹಳ್ಳಿಗೆ ಹೋಗ್ತಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ಜನ ಎಷ್ಟರ ಮಟ್ಟಿಗೆ ಸೇರಬಹುದು, ಅದರ ಊಹೆ, ಅದರ ಕಲ್ಪನೆ ಸ್ವತಃ ನಟ ಕಮ್ ರಾಜಕಾರಣಿಗೂ ಇರಬೇಕು, ಸರ್ಕಾರಕ್ಕೂ ಇರಬೇಕು, ಪೊಲೀಸ್ ಇಲಾಖೆಗೂ ಇರಬೇಕು ಅಂತ ಅವ್ರು ಹೇಳಿದರು. ನಟ ವಿಜಯ್ ತಮಿಳುನಾಡಿನ ಯಾವುದೋ ಒಂದು ಸಿಟಿಗೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತಂದ್ರೆ, ಚೆನ್ನೈ ಅಂತ ಇಟ್ಕೊಳ್ಳಿ. ಚೆನ್ನೈಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕಾಗಿ ಯಾವುದೋ ಒಂದು ಏರಿಯಾಕ್ಕೆ ವಿಜಯ್ ಹೋಗ್ತಾರೆ ಅಂತಂದ್ರೆ ಬಹುಶಃ ಅಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರ್ಲಿಕ್ಕಿಲ್ಲ. ಕಾರಣ, ಚೆನ್ನೈ ಈಸ್ ಅ ಡಿಫ್ರೆಂಟ್ ಥಿಂಗ್. ಅಲ್ಲಿ ಇಷ್ಟೊಂದು ಕ್ರೇಜ್ ಇರಲಿಕ್ಕಿಲ್ಲ. ಯಾಕೆಂದರೆ ವಿಜಯ್ ಅವರನ್ನ ಹತ್ತಿರದಿಂದ ನೋಡಿದ ಜನ ಜಾಸ್ತಿ ಇರ್ತಾರೆ, ಅವರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಕ್ರೇಜ್ ಕಡಿಮೆ ಆಗ್ಬೋದು. ಅಲ್ಲಿ ನೋಡಲೇಬೇಕು ಅನ್ನೋಂಥ ಉದ್ದೇಶ ಏನಿರೋದಿಲ್ಲ. ಆದರೆ ಅದೇ ವಿಜಯ್ ಕರೂರ್ನಂಥ ಸಿಟಿಗೆ ಬರ್ತಾರೆ, ಕರೂರ್ನಂಥ ಒಂದು ಊರಿಗೆ ಬರ್ತಾರೆ ಅಂತಂದರೆ 100% ಅಲ್ಲಿ ಕ್ರೇಜ್ ಹೆಚ್ಚಿದ್ದೇ ಇರುತ್ತೆ. ಅಭಿಮಾನಿಗಳು ಓಡೋಡ್ಕೊಂಡು ಬರ್ತಾರೆ, ಅವ್ರ ಜೊತೆ ಸೆಲ್ಫಿ ತಗೋಬೇಕು, ಅವ್ರನ್ನ ಕಣ್ಣಾರೆ ಎದುರುಗಡೆ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರು ನನ್ನನ್ನು ನೋಡಬೇಕು, ಹೀಗೆ 10 ಹಲವು ಭಾವನೆಗಳನ್ನು ಇಟ್ಕೊಂಡು ಜನ ನುಗ್ಗಿ ಬರ್ತಾರೆ ವೀಕ್ಷಕರೇ.
ಈಗ ಒಂದು ಉದಾಹರಣೆ ನಿಮ್ಮ ಮುಂದೆ ಇಡ್ತೀನಿ. ಉದಾಹರಣೆ, ನಮ್ಮ ಕರ್ನಾಟಕದಲ್ಲಿ ಖ್ಯಾತ ನಟ ಸುದೀಪ್ ಅವರು. ಸುದೀಪ್ ಅವರು ಉದಾಹರಣೆ ಹೇಳ್ತಾ ಇದ್ದೀನಿ. ಸುದೀಪ್ ಅವರು ಬೆಂಗಳೂರಿನಲ್ಲಿ ಯಾವುದೋ ಒಂದು ಏರಿಯಾಗೆ, ಯಾವುದೋ ಒಂದು ಮಳಿಗೆ ಉದ್ಘಾಟನೆಗೋ, ಯಾವುದೋ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರ್ತಾರೆ ಅಂತಂದ್ರೆ ಬಹುಶಃ ಇಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರದೇ ಇರಬಹುದು. ಸುದೀಪ್ ಅವ್ರು ಬರ್ತಾರೆ ಅಂತಂದ್ರೆ ಸುದೀಪ್ ಅವರು ನಾವು ನೋಡಿದೀವಪ್ಪ, ಆಮೇಲೆ ನನಗೆ ಆ ಕಾರ್ಯಕ್ರಮಕ್ಕೆ ಹೋಗದೆ ಇರುವಷ್ಟು ಸಮಯ ಇರದೇ ಇರಬಹುದು, ಜನ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಆದರೆ ಇದೇ ಸುದೀಪ್ ಅವರು ಒಂದು ಜಮಖಂಡಿಗೋ ಬಾಗಲಕೋಟೆಗೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತಂದ್ರೆ ಯು ಜಸ್ಟ್ ಇಮ್ಯಾಜಿನ್ ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಬಹುದು ಅಂತ. ಇದನ್ನೇ ನಾವು ಅಭಿಮಾನ ಅನ್ನೋದು, ಇದನ್ನೇ ನಾವು ಕ್ರೇಜ್ ಅನ್ನೋದು. ಹಂಗಂತ ಬೆಂಗಳೂರಿನಲ್ಲಿ ಸುದೀಪ್ ಅವರಿಗೆ ಅಭಿಮಾನಿಗಳು ಇಲ್ಲ ಅಂತ ಅಲ್ಲ, ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಅಭಿಮಾನಿಗಳಿದ್ದಾರೆ. ನಾನು ಉದಾಹರಣೆಗೆ ಹೇಳ್ತಾ ಇರೋದು, ಕ್ರೇಜ್ ವಿಚಾರವನ್ನು ಹೇಳ್ತಾ ಇರೋದು. ಸುದೀಪ್ ಅವರು ಜಯನಗರದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಜನ ಸೇರದೇ ಇರಬಹುದು. ಆದರೆ ಅವರೇ ಬಾಗಲಕೋಟೆ ಜಮಖಂಡಿಗೆ ಹೋಗ್ತಾರೆ ಅಂತಂದ್ರೆ ಇಲ್ಲಿ ಸೇರಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. ಬೆಂಗಳೂರಿನ ಜಯನಗರದಲ್ಲೂ ಸುದೀಪ್ ಅವರಿಗೆ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಜನ ಸೇರಬಹುದು. ಆದರೆ ಅದರ 4-8 ಪಟ್ಟಿನಷ್ಟು ಡಬಲ್ ಜಮಖಂಡಿ, ಬಳ್ಳಾರಿ, ಬಾಗಲಕೋಟೆಗೆ ಅದೇ ಸುದೀಪ್ ಅವರು ಹೋದಾಗ ಸೇರಬಹುದು. ಇದೇ ವ್ಯತ್ಯಾಸ. ಅಭಿಮಾನ ಇರುತ್ತೆ, ಪ್ರೀತಿ ಇರುತ್ತೆ, ಬೆಂಬಲ ಇರುತ್ತೆ. ನಾವು ಸುದೀಪ್ ಅವ್ರನ್ನ ಕಣ್ಣೆದುರುಗಡೆ ನೋಡಬೇಕು, ಅವರಿಂದ ಒಂದು ಸೆಲ್ಫಿ ತಗೋಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರು ನಮ್ಮನ್ನು ನೋಡಬೇಕು, ಹೀಗೆ ಭಾವನೆಗಳಿರುತ್ತೆ. ಆವಾಗ ನಾವೇನು ಮಾಡಬೇಕು? ಸುದೀಪ್ ಅವರು ಜಮಖಂಡಿ, ಬಾಗಲಕೋಟೆಗೆ ಬರ್ತಿದ್ದಾರೆ ಅಂತಂದ್ರೆ ನಾನು ಪೊಲೀಸ್ ವ್ಯವಸ್ಥೆಯನ್ನು ಮಾಡಬೇಕು, ಭದ್ರತೆಯನ್ನು ಒದಗಿಸಬೇಕು. ಎಷ್ಟೊತ್ತಿಗೆ ಬರ್ತಾರೆ, ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡಿದ್ದಾರಾ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಇದರ ಒಂದು ಅಂದಾಜು ಕಾರ್ಯಕ್ರಮದ ಆಯೋಜಕರಿಗಿರಬೇಕು, ಭದ್ರತೆ ಕೊಡೋ ಪೊಲೀಸರಿಗಿರಬೇಕು, ಸಂಬಂಧಪಟ್ಟ ಇಲಾಖೆಯವ್ರಿಗೆ ಇರಬೇಕು. ಸೊ ಇಲ್ಲಾಗಿದ್ದು, ಕರೂರಿನಲ್ಲಾಗಿದ್ದು ಅದೇ. ವಿಜಯ್ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಂದ್ರೆ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ತಗೊಂಡವ್ರು ಯಾರು, ಎಷ್ಟೊತ್ತಿಗೆ ಬರ್ತಾರೆ, ಸಮಯ, ಎಷ್ಟು ಸಂಖ್ಯೆಯಲ್ಲಿ ಜನ ಬರಬಹುದು, ಆಮೇಲೆ ಯಾರ್ಯಾರು ಬರ್ತಾರೆ, ಹೀಗೆ 10 ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿ ಇವರು ಪರ್ಮಿಷನ್ ತಗೋತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು 30,000 ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತಂದ್ರೆ 2 ಲಕ್ಷ ಮೀರ್ತು. ಬೆಳಿಗ್ಗೆಯಿಂದನೇ ಜನ ಬರೋದಕ್ಕೆ ಶುರುವಾಗಿದ್ದಾರೆ. 3 ಗಂಟೆಗೆ ರ್ಯಾಲಿ ಆರಂಭ ಆಗುತ್ತೆ ಅಂತ ಹೇಳಿದ್ರು. 3 ಗಂಟೆಗೆ ರ್ಯಾಲಿ ಆರಂಭ ಆಗಬೇಕಾಗಿತ್ತು, ಇವರು ಬಂದಿದ್ದು 7 ಗಂಟೆಗೆ. ಜನ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆಯಿಂದಾನೆ. ಬೆಳಿಗ್ಗೆ ಬಂದು ಸ್ಟಾಕ್ ಆಗಿ 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 ಆ ಜನ ಎಲ್ಲಿ ಹೋಗಬೇಕು, ಎಕ್ಸಿಟ್ಟೇ ಇಲ್ಲ, ಬಂದು ಸೇರ್ತಿದ್ದಾರೆ. ಆಮೇಲೆ ವೀಕ್ಷಕರೇ, ನಿಮ್ಗೆ ಇನ್ನೊಂದು ವಿಚಾರ, ಯಾಕೆ ನಾನು ರಾಜಕೀಯ ಕೆಸರಾರ ಚಾಟ ಅಂತ ಹೇಳ್ತಾ ಇದ್ದೀನಿ, ಈ ರೀತಿಯ ಆರೋಪಗಳು ಯಾಕೆ DMK ವಿರುದ್ಧ ಕೇಳಿ ಬರ್ತಾ ಇದೆ ಅಂತಂದ್ರೆ, ಆ ಕರೂರಿನ ಒಂದು ಸಿಟಿಯ ಒಂದು ರಸ್ತೆ ಏನಿದೆ, ತೀರಾ ಕಂಜೆಸ್ಟೆಡ್ ರಸ್ತೆ ಅಂತ, ಇಕ್ಕೆಲವಾಗಿರುವಂಥ ರಸ್ತೆ, ಭಾರಿ ಕಂಜೆಸ್ಟೆಡ್ ಇರುವಂತಹ ರಸ್ತೆ. ಅಲ್ಲಿಯೇ ಪರ್ಮಿಷನ್ ಕೊಟ್ರಂತೆ, ಈ ರೋಡಲ್ಲಿ ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳಿ. ಇವ್ರ ಉದ್ದೇಶ ಏನಾಗಿರ್ಬೇಕಾಗಿದ್ರೆ, ಅಲ್ಲಿ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ನಿಮಗೆ ಇನ್ನೂ ಒಂದು ದುರಂತ ಏನಂತಂದ್ರೆ, ಈಗ ಅಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ರ್ಯಾಲಿ ಆರಂಭ ಆಗಿದೆ, ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅದೇ ರೋಡಲ್ಲಿ ಆಂಬ್ಯುಲೆನ್ಸ್ಗಳು ಬರುತ್ತೆ ವೀಕ್ಷಕರೇ, ಅದೇ ರೋಡಲ್ಲಿ ಆಂಬ್ಯುಲೆನ್ಸ್ಗಳು ಹೆಂಗ್ ಬರೋಕ್ಕೆ ಸಾಧ್ಯ? ಈಗ ಒಂದು ರೋಡ್ ಬ್ಲಾಕ್ ಆಗಿರುತ್ತೆ, ಇನ್ನೊಂದು ರೋಡನ್ನು ಫ್ರೀ ಮಾಡಿರ್ತಾರೆ, ಅಥವಾ ಒಂದು ಆಲ್ಟರ್ನೇಟಿವ್ ರೋಡ್ ಮಾಡಿರ್ತಾರೆ ಪೊಲೀಸರು. ನಿಮಗೆ ಎಮರ್ಜೆನ್ಸಿ ಇರುವಂಥ ಆಂಬ್ಯುಲೆನ್ಸ್ಗಳು ಆ ರೋಡನ್ನು ಬಳಸ್ಕೊಂಡು ಹೋಗಬೇಕಾಗಿತ್ತು. ರ್ಯಾಲಿಯ ಒಳಗಡೆ ಹೆಂಗೆ ಬಂದು ಆಂಬ್ಯುಲೆನ್ಸ್ಗಳು? ಇದು ಈಗ ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಅಗೇನ್ ಈ ಸಂಶಯವನ್ನ ಪ್ರಶ್ನೆ ಮಾಡ್ತಾ ಇರೋದು ಇದೇ TVK ಪಾರ್ಟಿಯವರು. ಈ TVK ಪಾರ್ಟಿಯವರು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಸಂಶಯವಾಗಿ ಹೈಕೋರ್ಟ್ ಹೋಗಿದ್ದಾರೆ, CBI ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕಾರ್ಯಕ್ರಮ ನಡೆದಂತಹ ಸ್ಥಳದ ಸುತ್ತಲಿನ CC ಕ್ಯಾಮೆರಾಗಳನ್ನು ದಯವಿಟ್ಟು ಸಂರಕ್ಷಿಸಿ ಇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿಬಿಟ್ರಿ ಅಂತಂದ್ರೆ ಇದರ ಹಿಂದೆ ಯಾರಿದ್ದಾರೆ, ಏನು ಕೈವಾಡ, ಏನು ಷಡ್ಯಂತ್ರ, ಯಾವ ರೀತಿ ಪ್ರೀ ಪ್ಲಾನ್ ಆಗಿದೆ, ಎಲ್ಲವೂ ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದಯವಿಟ್ಟು ರ್ಯಾಲಿ ನಡೆದ ಸ್ಥಳದ ಸುತ್ತಮುತ್ತಲಿನ CCTV ಫುಟೇಜ್ಗಳನ್ನು ಸಂರಕ್ಷಿಸಿ ಇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ವಿಜಯ್ ಅವರು. CBI ತನಿಖೆಗೆ ಆಗ್ರಹಿಸಿದ್ದಾರೆ ವಿಜಯ್ ಅವರು. ಹೈಕೋರ್ಟ್ನಲ್ಲಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈಗಾಗಲೇ ನ್ಯಾಯಾಂಗ ತನಿಖೆ ಆಗೋದಕ್ಕೆ ಎಲ್ಲ ರೀತಿಯ ಆರ್ಡರ್ಸ್ ಆಗಿದೆ. ನಿವೃತ್ತ ನ್ಯಾಯಮೂರ್ತಿ ಜಗದೀಶನ್ ಅವರ ನೇತೃತ್ವ ತಂಡ ಈಗಾಗಲೇ ಕರೂರಿಗೂ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ತನಿಖೆ ಆರಂಭ ಆಗಿದೆ. ಆದರೆ ವಿಜಯ್ ಆ್ಯಂಡ್ TVK ಪಾರ್ಟಿಯವರು ಈಗ ಆಗ್ರಹಿಸ್ತಾ ಇರೋದು ಇದು CBI ತನಿಖೆ ಆಗಬೇಕು. ನಮಗೆ 100% ಸಂಶಯ ಇದೆ.
ಷಡ್ಯಂತ್ರ ಕುತಂತ್ರಗಳಿಂದ ಇದನ್ನ ಮಾಡಿದ್ದಾರೆ. DMK ಪಾರ್ಟಿಯವರು ಇದನ್ನ ಮಾಡಿಸಿದ್ದಾರೆ. ಅವರು ಪ್ಲಾನ್ ಮಾಡಿಕೊಂಡು ಕಲ್ಲು ತೂರಿಸಿದ್ದಾರೆ ಅಲ್ಲಿ ಸೇರಿದ ಜನರ ಮೇಲೆ, ಕನ್ಫ್ಯೂಸ್ ಕ್ರಿಯೇಟ್ ಮಾಡಿದ್ದಾರೆ. ಕಲ್ಲು ತೂರಾಟ ಆದ ತಕ್ಷಣ ನೂಕು ಉಂಟಾಗಿದೆ, ಆಂಬ್ಯುಲೆನ್ಸ್ ಬರುವಾಗ ನೂಕುನುಗ್ಗಲಾಗಿದೆ, ಕರೆಂಟ್ ಆಫ್ ಮಾಡಿಸಿದ್ದಾರೆ. ಹಿಂಗೆ ಇವರ ಆರೋಪಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ ವೀಕ್ಷಕರೇ. TVK ಪಾರ್ಟಿಯ ಮೇಲೆ, DMK ಪಾರ್ಟಿಯ ಮೇಲೆ, TVK ಪಾರ್ಟಿಯವರು, TVK ಈ ವಿಜಯ್ ಅವರು ಹುಟ್ಟು ಹಾಕಿದಂತಹ ಪಾರ್ಟಿ. ಇದೇ TVK ಈಗ ಆಡಳಿತ ಪಕ್ಷ DMK ಮೇಲೆ ಇಷ್ಟುದ್ದದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಷಡ್ಯಂತ್ರದಿಂದಾಗಲೇ ಇದನ್ನ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ ಆಮೇಲೆ ಎಷ್ಟು ಫಾಸ್ಟು ಇನ್ನೂ ಒಂದು ಅವರು ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಘಟನೆ ಆದ ಕೆಲವು ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಟ್ವೀಟ್ ಮಾಡ್ತಾರೆ. ಆಮೇಲೆ ಆರೋಗ್ಯ ಸಚಿವರು ಸ್ಥಳಕ್ಕೆ ಓಡ್ ಬರ್ತಾರೆ. ಅಲ್ಲಿ ಉಸ್ತುವಾರಿ ಸಚಿವರು ಆ ಸ್ಥಳದ ಪ್ರತಿನಿಧಿ ಆಗಿರುವಂಥ ಬಾಲಾಜಿ ಅವರು, ಅವ್ರ ಜೊತೆ ಫೋನಲ್ಲಿ ಕಾಂಟ್ಯಾಕ್ಟು, ಬಾಲಾಜಿ ಅವರು ಸ್ಪಾಟಿಗೆ ಬರ್ತಾರೆ. ಇಷ್ಟೊಂದು ಸ್ಪೀಡ್ ಬೇರೆ ಕೆಲಸದಲ್ಲೂ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್. ಘಟನೆ ಆದ ಕೆಲವೇ ಕ್ಷಣಗಳಲ್ಲಿ ನೀವು ಟ್ವೀಟ್ ಮಾಡ್ತೀರಿ, ನಿಮ್ಮವರು ಓಡ್ ಬರ್ತಾರೆ, ಆಲ್ರೆಡಿ ಇನ್ಚಾರ್ಜ್ ಮಿನಿಸ್ಟರ್ ಬರ್ತಾರೆ. ಅಂದ್ರೆ ನೀವು ಇವನ್ನೆಲ್ಲ ಮೊದಲೇ ಮಾಡ್ಕೊಂಡಿದ್ರಾ? ಇವರ ರಾಜಕೀಯ ಸ್ಪೀಡ್ಗೆ ಬ್ರೇಕ್ ಹಾಕೋದಕ್ಕೆ ನಿಮ್ಮ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನುವಂತಹ ಗಂಭೀರವಾದ ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಿಮಗೆ ಯಾವ ರೀತಿ ಕ್ರೇಜ್ ಅಂತಂದ್ರೆ, ಹಿಂದುಳಿದ ವರ್ಗಗಳ ವಿಚಾರವನ್ನ ಎತ್ತಿ ತೋರಿಸ್ತಾ ಇರುವಂಥದ್ದು ವಿಜಯ್ ಅವರು. ಹಿಂದುಳಿದ ವರ್ಗಗಳಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ನಾವು ಖಂಡಿಸ್ತೀವಿ. ಹಿಂದುಳಿದ ವರ್ಗಗಳು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು, ಅವರ ಶ್ರೇಯೋಭಿವೃದ್ಧಿ ನಮ್ಮ ಉದ್ದೇಶ ಅನ್ನುವಂತಹ ಮಾತುಗಳನ್ನು ಇಟ್ಕೊಂಡು ತಮ್ಮ ರ್ಯಾಲಿಗಳಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಅವರ ಪ್ರಖ್ಯಾತತೆ ದಿನದಿಂದ ದಿನಕ್ಕೆ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ವೀಕ್ಷಕರೇ, DMK ಪಾರ್ಟಿಯವರ ಆದಿಯಾಗಿ ಕೆಲವರಿಗೆ ಭಯ ಕೂಡ ಶುರುವಾಗಿರಬಹುದು. ಈ ಮನುಷ್ಯ ನಮ್ಮನ್ನು ಓವರ್ಟೇಕ್ ಮಾಡಿ ಎಲ್ಲಿ CM ಆಗ್ಬಿಡ್ತಾರೋ ಏನೋ ಅಂತ ಹೇಳಿ. ಹಿಂಗಾಗಿ ಆ ಸ್ಪೀಡ್ಗೆ ಬ್ರೇಕ್ ಹಾಕೋದಕ್ಕೆ DMK ಪಾರ್ಟಿ ಈ ರೀತಿಯ ಷಡ್ಯಂತ್ರಗಳನ್ನು ರೂಪಿಸ್ತು ಅನ್ನುವಂಥದ್ದು TVKಯ ಗಂಭೀರ ಆರೋಪ. ಈ ರೀತಿ AIADMK, DMK, TVK ಈ ಪಾರ್ಟಿಗಳ ಮಧ್ಯೆ ಈಗ ಈ ರೀತಿಯ ವಾಕ್ ಸಮರಗಳು ಜೋರಾಗಿ ನಡೀತಾ ಇದೆ. ಅಂತಿಮವಾಗಿ ವೀಕ್ಷಕರೇ, ಪಾಪ ನೋಡಿ, ಸರ್ಕಾರಗಳು ಇಂಥ ವಿಚಾರದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಜನರ ಜೀವದ ಜೊತೆಗೆ ಆಟ ಆಡಬೇಡಿ. ನೀವು ರಾಜಕೀಯ ಮಾಡ್ತೀರಾ, ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ಆದರೆ ದಯವಿಟ್ಟು ಮುಗ್ಧ ಮನಸ್ಸುಗಳ ಜೊತೆಗೆ, ಮುಗ್ಧ ಜೀವಗಳ ಜೊತೆಗೆ ರಾಜಕೀಯ ಎಂದೂ ಸಲ್ಲದು. ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಒಬ್ಬ ದುಡಿಯುವಂತಹ ವ್ಯಕ್ತಿಯೇ ಪ್ರಾಣ ಕಳ್ಕೊಂಡ್ಬಿಟ್ರೆ ಈ ಕಾಲ್ ತುಳಿತದಲ್ಲಿ ಅವರ ಕುಟುಂಬಕ್ಕೆ ಆಧಾರ ಯಾರು? ನೀವು ಬರ್ತೀರಾ? ಸ್ಟಾಲಿನ್ ಅವ್ರು ಬರ್ತಾರಾ? ವಿಜಯ್ ಬರ್ತಾರಾ? ಯಾರು ಬರ್ತಾರೆ? ಅವ್ರಿಗೇನೋ ಅಭಿಮಾನ, ಕ್ರೇಜು, ಹೋಗಿದ್ರು ನೋಡಕ್ಕೆ. ಯಾರು ಗೊತ್ತು ವಾಪಸ್ ಹೆಣಾಗಿ ಮನೆಗೆ ಬರ್ತಾರಂತ? ರಾಜಕೀಯದ ಮಧ್ಯೆ ಮುಗ್ಧ ಜೀವಗಳು ಅಲ್ಲಿ ಬಲಿಯಾಗುತ್ತೆ. ಅವ್ರ ಪಾಡಿಗೆ ಅವರು ಈ ಕರೂರು ಪಾದಯಾತ್ರೆ, ರ್ಯಾಲಿ, ರಾಜಕೀಯ ಏನೂ ಗೊತ್ತಿಲ್ಲದ ಜೀವಗಳು ಅಲ್ಲಿ ಸಾವನ್ನಪ್ಪಿವೆ. ಇವತ್ತು ಅವರ ಸಾವಿಗೆ ಹೊಣೆ ಯಾರು? ಅದಕ್ಕೆ ಸರ್ಕಾರ ಈ ರೀತಿ ಸಮಾವೇಶಗಳು, ಜನ ಸೇರುವಂಥ ಕಾರ್ಯಕ್ರಮಗಳ ಮೇಲೆ ನಿಗಾ ವಹಿಸಬೇಕು, ಕಾನೂನನ್ನು ತರಬೇಕು, ಒಂದು ಸ್ಟ್ರಿಕ್ಟ್ ಆದ ಕಾನೂನನ್ನು ತರಬೇಕು. ಮೊನ್ನೆ RCB ವಿಜಯೋತ್ಸವದಲ್ಲಿ ಬೆಂಗಳೂರಿನಲ್ಲಿ ಏನಾಯಿತು, ಗೋವಾದಲ್ಲಿ ಏನಾಯಿತು, ಉತ್ತರ ಪ್ರದೇಶದಲ್ಲಿ ಏನಾಯಿತು, ಇವೆಲ್ಲವನ್ನು ಕೂಡ ತಾವು ಗಮನಿಸಿದ್ದೀರಲ್ವಾ? ಸರ್ಕಾರ ಇಂಥ ವಿಚಾರಗಳಿಗೆ 2014ರಲ್ಲಿ ಒಂದು ರೂಲ್ಸನ್ನು ತಂದಿದೆ. ಆ ರೂಲ್ಸನ್ನು ಇನ್ನಷ್ಟು ಸ್ಟ್ರಿಕ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿಯನ್ನು ಸಹಿಸಬಾರದು. ಇಂಥ ಘಟನೆಗಳಿಗೆ ಹಲವರ ಬೇಜವಾಬ್ದಾರಿ ಕಾರಣ ಆಗುತ್ತೆ. ಪೊಲೀಸರ ವೈಫಲ್ಯ ಇಲ್ಲಿ. 30,000 ಜನ ಸೇರ್ತಾರೆ ಅಂತ 5,500 ಪೊಲೀಸರನ್ನ ಡಿಪ್ಲಾಯ್ ಮಾಡಿದ್ದೀರಿ. ಬೆಳಿಗ್ಗೆಯಿಂದ ಇಂಟೆಲಿಜೆನ್ಸ್ ಅವ್ರು ನೀವೇನು ಮಾಡ್ತಾ ಇದ್ರಿ? ತಮಿಳುನಾಡು ಪೊಲೀಸ್ ನೀವೇನು ಮಾಡ್ತಾ ಇದ್ರಿ? ಗೃಹ ಇಲಾಖೆ ಏನು ಮಾಡ್ತಾ ಇತ್ತು? ಬೆಳಿಗ್ಗೆಯಿಂದನೇ ಜನ ಬರ್ತಾ ಇದ್ರಿ. ಅಲ್ಲಿ ಮಧ್ಯಾಹ್ನದಷ್ಟೊತ್ತಿಗೆ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಒಂದು ಕಾಮನ್ ಸೆನ್ಸ್ ಬೇಡವಾ? 30,000 ಜನ ಸೇರ್ತಾರೆ ಅಂತ ಹೇಳಿ ನಾವು 500 ಜನರನ್ನ ಪೊಲೀಸರನ್ನ ಡಿಪ್ಲಾಯ್ ಮಾಡಿದ್ದೇವಪ್ಪ. ಆದರೆ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಪೊಲೀಸರ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿತ್ತು, ಅಥವಾ ಅನುಮತಿ ಕೇಳಿದ ಸಮಯ ಮುಗಿದು ಹೋಗಿದ್ರೆ ಸ್ಟಾಪ್ ಮಾಡಿಬಿಡಬೇಕಾಗಿತ್ತು. ಕಾರ್ಯಕ್ರಮ ಆಗಂಗಿಲ್ಲ, ಕಾರಣ ನೀವು ಕೇಳಿದ ಸಮಯದ ಅನುಮತಿ ಮುಗಿದು ಹೋಗಿದೆ. ಇಲ್ಲಿಗೆ ನೀವು ಕೇಳಿದ ಅನುಮತಿಯ ಸಮಯ ಮುಕ್ತಾಯವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಮಾಡುವಂತಿಲ್ಲ ಅಂತ ಸ್ಟಾಪ್ ಮಾಡಬೇಕಾಗಿತ್ತು. ಅವ್ರನ್ನ ಮಾಡಲಿಲ್ಲ. ಇದಕ್ಕೆ ಈ ಸಂಶಯಗಳು ಕಾರಣ ಆಗೋದು. ಈ ರೀತಿಯ ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಇದೆ. ಹಾಗಿದ್ರೆ ನೀವು ಪ್ರೀ ಪ್ಲಾನ್ ಆಗಲಿ ಅಂತ ಮಾಡಿದ್ದ? ಆಗಲಿ, ವಿಜಯ್ ಇಂಥ ಅದರಲ್ಲಿ ಸಿಕ್ಕಾಕೊಳ್ಳಿ, ಅವರಿಗೆ ರಾಜಕೀಯವಾಗಿ ಇದು ಡ್ಯಾಮೇಜ್ ಆಗಲಿ
ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನೀವು ಈ ರೀತಿ ಮಾಡಿದ್ರಾ? ಈ ರೀತಿಯ ಪ್ರಶ್ನೆಗಳನ್ನು ಈಗ ಕರೂರಿನ ಜನ ಕೇಳ್ತಾ ಇದ್ದಾರೆ. TVK ಪಾರ್ಟಿಯವರು ಎಸ್ಪೆಷಲಿ ಅವರೇ ನೇರವಾಗಿ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡೋಣ ತನಿಖೆಯಿಂದ ಯಾವ ರೀತಿಯ ಸತ್ಯಾಸತ್ಯತೆ ಆಚೆ ಬರುತ್ತೆ ಅಂತ ಹೇಳಿ. ಒಂದಂತೂ ಬಹಳ ಸ್ಪಷ್ಟ, ದಯವಿಟ್ಟು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಮಾಯಕರ ಜೀವ ತಗೋಬೇಡಿ. ನಿಮಗೆ ಕಾಮನ್ ಸೆನ್ಸ್ ಇದ್ದರೆ, ಮಾನವೀಯತೆ ಅನ್ನೋಂಥದ್ದಿದ್ರೆ ಮುಂದೆ ಈ ರೀತಿಯ ವಿಚಾರಗಳನ್ನು ಸ್ವಲ್ಪ ಯೋಚಿಸಿ ಅಂತ ಹೇಳ್ತಾ ಈ ರಿಪಬ್ಲಿಕ್ ಡಿಜಿಟಲ್ ಲೈವ್ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.